ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರು ಮತ್ತೆ ವಾಪಸ್ ಬರ್ತಾರಾ ಇಲ್ವಾ ಅನ್ನೋದನ್ನ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು, ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ, ಆದಷ್ಟು ಕಾಲ್ ಮಾಡಿಬಿಡಿ, ವಾಟ್ಸಪ್ ಮಾಡಿ, ಓಕೆನಾ. ಸೊ ನಿಮಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಬೇಗ ರೀಚ್ ಔಟ್ ಮಾಡ್ಬೋದು ನೀವು ನನ್ನನ್ನು. ಇಲ್ಲ ಅಂತ ಹೇಳಿದ್ರೆ ಕಾಲ್ ಮಾಡ್ಕೊಳ್ತಾ ಇದ್ರೆ ಕಾಲ್ ಮಾಡ್ಕೊತಾನೆ ಇರಬೇಕಷ್ಟೇ, ಓಕೆನಾ. ಸೊ ಹಾಗಾಗಿ ಆದಷ್ಟು ವಾಟ್ಸಪ್ ಮಾಡಿ ನನ್ನ ಜೊತೆ ನೀವು ಕನೆಕ್ಟ್ ಆಗಬಹುದು. ಎಸ್, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಸ್ಟ್ರೆಂತ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಸ್ಟ್ರೆಂತ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ, ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಅಳೋದು ಮತ್ತೊಂದೆಲ್ಲ ಬೇಡ, ಲೈಫಲ್ಲಿ ತುಂಬ ಹತ್ತಿದ್ದೀರಾ, ಸಾಕು, ಕಣ್ಣೀರು ಖಾಲಿಯಾಗಿದೆ ಅಲ್ವಾ, ಇನ್ನು ಮುಂದೆ ಅಳೋದು, ಇಲ್ಲಿ ಕಮೆಂಟಲ್ಲಿ ಬಂದು ಅಳೋದು ಬೇಡ. ಆದಷ್ಟು ಖುಷಿಯಾಗಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆಯೇ ಇನ್ನು ನಿಮಗೆ ಮನಿ ಬಾಲ್ ರಿಚುವಲ್ಗೆ ಇನ್ನೊಂದು ಜಾಯಿನ್ ಆಗಲೇಬೇಕು ಅಂತ ಇದ್ರೆ ಇನ್ನೆರಡು ದಿನ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಇವತ್ತು, ನಾಳೆ ಮತ್ತು ನಾಡಿದ್ದು, ಓಕೆನಾ. ಸೊ 2 days ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಯಾರು ಬುಕ್ ಮಾಡ್ಕೊಳ್ಬೇಕು, ಜಾಯಿನ್ ಆಗಬೇಕಂತ ಹೇಳಿ ಅಂದ್ಕೊಂಡಿದ್ದೀರಾ, ಖಂಡಿತ ಜಾಯಿನ್ ಆಗಿ. ಇದೊಂದು ತುಂಬಾ ಪವರ್ಫುಲ್ ಆಗಿ ನಡೆಯುವಂತಹ ಸೆಷನ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಪವರ್ಫುಲ್ ಆಗಿರುವಂಥ ಮಂತ್ರವನ್ನು ನೀವು ಪಡ್ಕೊಳ್ತೀರಾ. ಹಾಗೆ ನಿಮ್ಮ ಬ್ಲಾಕೇಜಸ್ ಏನಿದೆ ಅದನ್ನು ಕೂಡ ಹೀಲ್ ಮಾಡ್ಕೊಳ್ಳುವಂತಹ ಒಂದು ಹೀಲಿಂಗ್ ಸೆಷನ್ ಕೂಡ ಇರುತ್ತೆ. ಆ್ಯಂಡ್ ನಿಮ್ಮ ಸಾಲದಿಂದ ಆಗಿರಬಹುದು, ಹಣದ ವಿಷಯದಲ್ಲಿ ನೀವೇನು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ, ಅಥವಾ ಜಾಬ್ ವಿಷಯದಲ್ಲಿ ಏನೊಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಈ ಒಂದು ಮನಿ ಬಾಲ್ ರಿಚುವಲ್ ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ಯೂಸ್ಫುಲ್ ಆಗಿರುತ್ತೆ. ಮಿಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ನಿಮ್ಮ ಜರ್ನಿ 19th ಸ್ಟಾರ್ಟ್ ಆಗುತ್ತೆ, ಅಬಂಡೆನ್ಸ್ ಜರ್ನಿ, ಓಕೆ. ಸೊ ಜಾಯಿನ್ ಆದರೆ ಮಾತ್ರ, ಓಕೆನಾ. ಸೊ ಎಸ್, ಥ್ಯಾಂಕ್ ಯು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಡೀಟೇಲ್ಸ್ಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟ್ನ ಇವತ್ತೇ ಈಗಲೇ ಬುಕ್ ಮಾಡ್ಕೊಳ್ಳಿ, ಓಕೆ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯೂನಿವರ್ಸಿಗೊಂದು ಥ್ಯಾಂಕ್ ಯು ಹೇಳಿ. ಈ ರೀಡಿಂಗ್ ನಿಮ್ಮವರೆಗೆ ತಲುಪಿಸಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ಎಸ್, ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಸಲ ಹೇಳ್ಕೊಳ್ಳಿ. ನಿಮ್ಮ ಹೆಸರನ್ನು ಕೂಡ 3 ಸಲ ಹೇಳ್ಕೊಳ್ಳಿ, ಓಕೆ. ನಿಮ್ಮ ಜೀವನದ ಎನರ್ಜಿ, ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿನ ಇಲ್ಲಿ ಬರ್ತಾ ಇದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಕೆಲವೊಂದ್ಸಲ ನಿಮ್ಮ ಲೈಫಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಮಾತುಗಳಿಗಿಂತ ಮೌನನೇ ಅತಿ ದೊಡ್ಡ ಉತ್ತರವಾಗಿರುತ್ತೆ ಕೆಲವೊಂದು ಸಂಬಂಧದಲ್ಲಿ. ಈಗ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಎನರ್ಜಿ, ನಿಮ್ಮ ಲೈಫಲ್ಲಿ ನಡೀತಿರುವಂತಹ ಘಟನೆ ಇದಾಗಿದೆ. ನೀವು ಯಾವುದೋ ಒಂದು ವ್ಯಕ್ತಿನ ತುಂಬ ಮನಸ್ಸಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೀರಾ. ಆದರೆ ಅವರೇ ನಿಮಗೆ ಪ್ರಪಂಚ ಆಗಿದ್ರು. ಒಂದು ಸಮಯದಲ್ಲಿ, ಒಂದು ಕಾಲದಲ್ಲಿ, ಒಂದು ಟೈಮಲ್ಲಿ ಅವ್ರು ನಿಮಗೆ ತುಂಬಾ ಪ್ರಪಂಚ ಆಗಿದ್ರು. ಈಗಲೂ ಕೂಡ ನಿಮಗೆ ಅವರೇ ಪ್ರಪಂಚ, ಓಕೆನಾ. ಈಗ ಅವರಿಗೋಸ್ಕರ ಇಡೀ ಜಗತ್ತನ್ನೇ ನೀವು ಎದುರಿಸಿ ನಿಂತಿದ್ದೀರಾ ಅನ್ನೋಂತಹ ಒಂದು ಫೀಲ್ನ ನೀವು ಇಲ್ಲಿ ಮಾಡಿದ್ದೀರಾ. ಒಂದಷ್ಟು ಸಮಸ್ಯೆಗಳನ್ನ ಅವರಿಂದ ನೀವು ಫೇಸ್ ಮಾಡಿ, ಅಥವಾ ಕೆಲವೊಂದಷ್ಟು ತೆಗಳಿಕೆಗಳನ್ನೆಲ್ಲ ತಗೊಂಡು, ಕೆಲವೊಂದಷ್ಟು ತ್ಯಾಗಗಳನ್ನು ಮಾಡಿ ಅವರಿಗೋಸ್ಕರ ನೀವು ಕಾದು ನಿಂತಿರುವಂತಹ ಒಂದು ಎನರ್ಜಿ ಇದೆ. ಆ್ಯಂಡ್ ಇವತ್ತು ಇಷ್ಟೆಲ್ಲ ಮಾಡಿದ ಮೇಲೆ ಇವತ್ತು ನೀವಾಗಿರುವಂಥದ್ದು ಒಂಟಿತನವನ್ನು ಅನುಭವಿಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ. ಅವ್ರು ನಿಮ್ಮನ್ನೆಲ್ಲ ಒಂದು ಕಡೆ ಒಂಟಿಯಾಗಿ ಬಿಟ್ಟು ಹೋಗಿದ್ದಾರೆ. ಅಂದರೆ ಇಷ್ಟೆಲ್ಲ ನೀವು ಸಮಸ್ಯೆಗಳನ್ನು ಎದುರಿಸಿ, ಇಷ್ಟೆಲ್ಲ ನೀವು ಹೋರಾಟ ಮಾಡಿ ಕೊನೆಯಲ್ಲಿ ನಿಮಗೆ ಸಿಕ್ಕಿರುವಂಥದ್ದು ಒಂಟಿತನ. ಅವ್ರು ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಿರುವಂತಹ ಒಂದು ಎನರ್ಜಿ ಇದೆ. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಫೋನ್ ಒಂದ್ಸಲ ಸೌಂಡ್ ಆದರೆ ಸಾಕು, ನೋಟಿಫಿಕೇಶನ್ ಬಂದರೆ ಸಾಕು, ಅವ್ರದ್ದೇ ಮೆಸೇಜ್ ಬಂದಿರಬಹುದು, ಅವರೇ ಮೆಸೇಜ್ ಮಾಡಿದ್ರಾ ಅನ್ನೋಂತಹ ಒಂದು ಎನರ್ಜಿ ನಿಮಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಾ ಇರುವಂಥದ್ದು. ಹಳೆ ಚಾಟ್ಸ್ಗಳನ್ನ ನೋಡ್ತಾ, ಚಾಟ್ಸ್ನೆಲ್ಲ ಮೆಸೇಜಸ್ಗಳನ್ನ ನೋಡ್ತಾ, ಅವ್ರಿಗೆ ಕಳಿಸಿದಂತಹ ವಾಯ್ಸ್ ಮೆಸೇಜಸ್ಗಳನ್ನ ಕೇಳ್ತಾ, ರಾತ್ರಿ ಇಡೀ ಅಳ್ತಾ ಕೊರಗ್ತಾ, ಓಕೆ, ಜೀವನವನ್ನ ಕಳೀತಾ ಇದ್ದೀರಾ. ನಿಮ್ಮ ಮನಸ್ಸೊಳಗಡೆ ಸಾವಿರಾರು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಯಾವುದಕ್ಕೂ ಕೂಡ ಉತ್ತರ ಇಲ್ಲ ಇಲ್ಲಿ. ಅವ್ರು ಬರ್ತಾರಾ ಇಲ್ವಾ ಅನ್ನೋದೇ ನಿಮ್ಮ ಮನಸ್ಸಲ್ಲಿ ಇರುವಂತಹ ಒಂದು ಅತಿ ದೊಡ್ಡ ಪ್ರಶ್ನೆ ಇದಾಗಿದೆ ಇಲ್ಲಿ ಎನರ್ಜಿ. ನೋಡೋಣ ಇನ್ನು ಏನು ಎನರ್ಜಿ ಬರುತ್ತೆ ಅಂತ. ನಿಮ್ಮ ಕಣ್ಣೀರಿನ ಹನಿಗಳಿಗೆ, ನಿಮ್ಮ ಈಗಿನ ಈ ಒಂದು
ಸುದೀರ್ಘವಾಗಿರುವಂತಹ ಕಾಯುವಿಕೆಗೆ ಏನ್ ಬರ್ತಿದೆ ಉತ್ತರ ಅಂತ ಹೇಳಿ ಚೆಕ್ ಮಾಡೋಣ. ನಿಮ್ಮ ಎನರ್ಜಿಲಿ ಕನೆಕ್ಟ್ ಮಾಡಿದಾಗ ಅವರಿಗೋಸ್ಕರ ತುಂಬಾನೇ ನೀವು ವೇಟಿಂಗ್ ಅಲ್ಲಿ ಹಪಾಯಿಸ್ತಾ ಇರುವಂತಹ ಒಂದು ಎನರ್ಜಿಲಿ ಬರ್ತಿದೆ. ಅವ್ರು ಮಾಡಿದಂತಹ ತಪ್ಪುಗಳನ್ನೆಲ್ಲ ನೀವು ಮರೆತು ಬಿಟ್ಟು ಅವ್ರು ನಿಮಗೆ ಕೊಟ್ಟಂತಹ ನೋವನ್ನೆಲ್ಲ ನೀವು ಸಹಿಸ್ಕೊಂಡು ಅವ್ರು ಒಂದೇ ಒಂದ್ಸಲ ನಿಮ್ಮ ಲೈಫಿಗೆ ವಾಪಸ್ ಬಂದ್ರೆ ಸಾಕು ಅಂತ ಇಲ್ಲಿ ನೀವು ವೇಟಿಂಗ್ ಮಾಡ್ತಾ ಇರುವಂಥದ್ದು ವೇಟ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿಗೆ ಯಾವ ತರ ಇದೆ, ನಿಮ್ಮ ಮನಸ್ಸಿನ ಮಾತು ಹೇಗಿದೆ ಅಂತ ಹೇಳಿದ್ರೆ ಅದೆಲ್ಲವನ್ನು ಕೂಡ ಅದೇನೇ ಪ್ರಾಬ್ಲಮ್ ಆಗಿರ್ಬೋದು, ಅದೇನೇ ನೋವು ಕೊಟ್ಟಿರ್ಬೋದು, ಅಥವಾ ಅದೇನೇ ಆ ವ್ಯಕ್ತಿ ಹರ್ಟ್ ಮಾಡಿರ್ಬೋದು, ಅದೆಲ್ಲವನ್ನು ನಾನು ಮರೆತು ಬಿಟ್ಟು ಮೊದಲಿನಂತರನೇ ನಾನು ಇಲ್ಲಿ ಆ ವ್ಯಕ್ತಿನ ಸ್ವೀಕರಿಸ್ತೀನಿ, ಆ ಸ್ವೀಕರಿಸೋದಕ್ಕೆ ನಾನು ಸಿದ್ಧ ಆಗಿದ್ದೀನಿ ಅನ್ನುವಂತಹ ಒಂದು ಎನರ್ಜಿ ನಿಮ್ಮಲ್ಲಿ ಇದೆ. ಸಿದ್ಧ ಆಗಿ ನೀವೆಲ್ಲ ಒಂದ್ ಕಡೆ ಕಾಯ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಆದ್ರೆ ವಾಸ್ತವವಾಗಿ ಇಲ್ಲಿ ಎನರ್ಜಿ ನೋಡಿದಾಗ ನಿಮ್ಮ ಮೌನ ನಿಮ್ಮ ಪರ್ಸನ್ಗೆ ಈಗಲೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರು ನಿಮ್ಮ ಕಣ್ಣೀರನ್ನ ಹೇಗೆ ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ, ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಪ್ರೀತಿನೂ ಕೂಡ ಅವ್ರಿಲ್ಲಿ ಎಲ್ಲೋ ಒಂದ್ಸಲ ಅರ್ಥ ಮಾಡ್ಕೊಳ್ದೆ ನಿಮ್ಮ ಪ್ರೀತಿನ ಎಲ್ಲೋ ಒಂದ್ ಕಡೆ ಹುಡುಗಾಟಿಕೆ ತರ ಅನ್ಕೊಂಡಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನೋಡ್ಬೋದು ಹೈ ಫ್ಲೇಮ್ ಎನರ್ಜಿ ಇಲ್ಲಿ. ನಿಮ್ಮ ಕಾಯುವಿಕೆ ಬೆಲೆ ಅವ್ರಿಗೆ ಈಗ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಕೆಲವೊಂದು ಎನರ್ಜಿ ನೋಡಿದಾಗ ಇನ್ನೂ ಕೂಡ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೋಡೋಣ ಈ ರೀಡಿಂಗ್ ಯಾರೆಲ್ಲ ನೋಡ್ತಾ ಇರಬಹುದು. ಜೆ ಲೆಟರ್, ಜಿ ಲೆಟರ್, ಕೆ ಲೆಟರ್, ಆರ್ ಲೆಟರ್, ಎಂ ಲೆಟರ್, ಎಸ್ ಲೆಟರ್, ಎಲ್ ಲೆಟರ್, ಡಿ, ಎ, ಎನ್, ಹೆಚ್, ವಿ, ಯು, ಕೆ ಲೆಟರ್. ಡೇಟ್ ಆಫ್ ಬರ್ತ್ 25, 28, 26, 19, 1, 10, 11, 14, 16, 28, ಓಕೆ, 31, 3, 6, 7, 17, 22, 21. ಓಕೆ, ನೋಡೋಣ ಟ್ಯಾರೋ ಇಂದ ಏನ್ ಬರುತ್ತೆ ಚೆಕ್ ಮಾಡೋಣ. ಫೈವ್ ಆಫ್ ಫ್ಯಾನ್ಸ್. ಈ ಅಂತರ ಬರೋದಕ್ಕೆ ಕಾರಣ ಬೇರೆ ಒಬ್ಬ ವ್ಯಕ್ತಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಈಗಿನ ಪರಿಸ್ಥಿತಿಗೆ ನೀವು ಕಾರಣ ಅಲ್ಲದೆ ಬೇರೆ ಯಾವುದೋ ಒಂದು ವ್ಯಕ್ತಿ ಕಾರಣ ಆಗಿದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. 9 ಆಫ್ ಪೆಂಟಿಕಲ್. ನೋಡ್ಬೋದು ಅವ್ರು ನಿಮಗೆಲ್ಲ ಒಂದ್ ಕಡೆ ನಾನು ಮಾಡಿದಂತಹ ಸಹಾಯ ಇರ್ಬೋದು, ಅಥವಾ ನೀನು ಏನ್ ದುಡ್ಡಿನ ಸಹಾಯ ಮಾಡಿದ್ಯಾ, ಅಥವಾ ನಾನು ನಿನಗೇನು ದುಡ್ಡಿನ ಸಹಾಯ ಮಾಡಿದ್ದೀನಿ, ಅದೆಲ್ಲದನ್ನು ಕೂಡ ರಿಟರ್ನ್ ನಾನು ನಿನಗೆ ಕೊಡ್ತೀನಿ, ನೀನು ನನಗೆ ರಿಟರ್ನ್ ಕೊಡು ಅನ್ನುವಂತಹ ಮಾತುಕತೆಗಳೆಲ್ಲ ನಿಮ್ಮಿಬ್ರು ಮಧ್ಯೆ ಬಂದಿರಬಹುದು ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನೋಡ್ಬೋದು 3 ಆಫ್ ಪೆಂಟಿಕಲ್. ಥರ್ಡ್ ಪರ್ಸನ್ ಎನರ್ಜಿ ಇಲ್ಲಿ ಬರ್ತಾ ಇರುವಂತದ್ದು. ಏಸ್ ಆಫ್ ಫ್ಯಾನ್ಸ್. ಓಕೆ, ಎಲ್ಲದರ ಮಧ್ಯ ನೆಕ್ಸ್ಟ್ ನಿಮಗೆ ಒಂದು ಪಾಸಿಟಿವ್ ಕಾರ್ಡ್ ಬರ್ತಾ ಇದೆ, ದ ವೀಲ್ ಕಾರ್ಡ್. ಓಕೆ, 9 ಆಫ್ ಫ್ಯಾನ್ಸ್. ಬಾಟಮ್ ಆಫ್ ದ ಕಾರ್ಡ್ ದ ಹೈ ಪ್ರಿಸ್ಟ್, ಹೇರೋಫೆಂಟ್ ಕಾರ್ಡ್ ಬರ್ತಾ ಇದೆ. ಎಸ್, ಇದೊಂದು ಚಾನಲ್ಡ್ ಮೆಸೇಜ್. ಓಕೆನಾ, ಸೊ ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ, ನಿಮಗೆ ರೆಸನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಬೇರೆ ವಿಡಿಯೋಗಳನ್ನ ನೋಡಬಹುದು. ಕನೆಕ್ಟ್ ಆಗ್ತಿದೆ ಖಂಡಿತ ಮುಂದುವರಿಸಿ ನೋಡೋದಕ್ಕೆ. ಓಕೆನಾ, ಸೊ ಇಲ್ಲಿ ಎನರ್ಜಿ ನೋಡಿದಾಗ ಓಕೆ
ಇಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಆಲ್ರೆಡಿ ಬಂದಿದೆ. ಅವರಿಲ್ಲಿ ನಿಮ್ಮ ಮೌನವನ್ನೇ ಎಲ್ಲೋ ಒಂದು ಕಡೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿಮ್ಮ ಮೌನವನ್ನೇ ಅವ್ರು ಎಲ್ಲೋ ಒಂದು ಕಡೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು, ಅಥವಾ ನಿಮ್ಮ ಮೌನವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ದೇನೆ ನಿಮ್ಮನ್ನು ಎಲ್ಲೋ ಒಂದು ಕಡೆ ತಪ್ಪಾಗಿ ಅರ್ಥ ಮಾಡ್ಕೊಂಡಂತಹ ದಿನಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಮೌನವನ್ನೇ ಅವ್ರು ಅರ್ಥ ಮಾಡ್ಕೊಳ್ತಿರುವಂತಹ ವ್ಯಕ್ತಿ ಈಗ ನಿಮ್ಮ ಕಣ್ಣೀರನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಇಲ್ಲಿ ನಿಮಗೆ ಪ್ರಶ್ನೆ. ನಿಮಗೆ ಬರ್ತಿರುವಂಥದ್ದು, ಯೂನಿವರ್ಸಿನ ಬರ್ತಿರುವಂತಹ ಪ್ರಶ್ನೆ ನಿಮಗೆ ಇದಾಗಿದೆ. ಯಾರು ನಿಮ್ಮ ಪ್ರೀತಿಯನ್ನ ಕೇವಲ ಒಂದು ಎಲ್ಲೋ ಒಂದ್ ಕಡೆ ಹುಡುಗಾಟಿಕೆ ತರ ಅನ್ಕೊಂಡಿದಾರಲ್ವಾ, ಅವ್ರಿಗೆ ನಿಮ್ಮ ಒಂದು ಕಾಯುವಿಕೆ ಬೆಲೆ ಅವ್ರಿಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ಇನ್ನೂ ಸಮಯ ಬೇಕಾಗಿದೆ. ಅವರಿಗೆ ಇನ್ನೂ ಒಂದಷ್ಟು ಅವ್ರು ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು, ಇನ್ನೊಂದಷ್ಟು ಅವರು ಟ್ರಾನ್ಸ್ಫಾರ್ಮೇಶನ್ ಆಗಬೇಕು, ಹೀಲ್ ಆಗಬೇಕು, ಅರ್ಥ ಮಾಡ್ಕೊಳ್ಬೇಕು, ಕಲಿಬೇಕು. ಇನ್ನೂ ಅವ್ರ ಎನರ್ಜಿ ಯಾವ ಥರ ಅಂತ ಹೇಳಿದ್ರೆ ಇನ್ನೂ ಅವರು ರೆಡಿ ಇಲ್ಲ ಈ ರಿಲೇಶನ್ಶಿಪ್ನ ಸರಿಯಾಗಿ ಮಾಡ್ಕೊಳ್ಳೋದಿಕ್ಕೆ, ಅಥವಾ ನಿಮ್ಮನ್ನ ನಿಭಾಯಿಸೋದಿಕ್ಕೆ, ಈ ಪ್ರೀತಿನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಿಕ್ಕೆ ಅವ್ರು ಇನ್ನೂ ಕೂಡ ರೆಡಿ ಇಲ್ಲ ಅನ್ನೋಂಥ ಒಂದು ಎನರ್ಜಿ ಇದೆ. ಅವ್ರು ಬರ್ತಾರಾ ಇಲ್ವಾ ಅಂತ ಒಂದು ಎನರ್ಜಿ ನೋಡಿದಾಗ ಇಲ್ಲಿ ಫಸ್ಟ್ ಕಡೆ ನಿಮಗೆ 5 ಆಫ್ ವ್ಯಾಂಡ್ಸ್ ಇದೆ, ಅಂಡ್ 9 ಆಫ್ ಪೆಂಟಿಕಲ್ ಇದೆ, 3 ಆಫ್ ಪೆಂಟಿಕಲ್ ಇದೆ, ನಂತರ ನಿಮಗೆ ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇರುವಂಥದ್ದು. ಇಲ್ಲಿ ಉತ್ತರ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪ್ರಕೃತಿ ನಿಯಮದ ಪ್ರಕಾರ ಅವ್ರು ಇಲ್ಲಿ ನಿಜವಾದಂಥ ಪ್ರೀತಿ ಯಾವತ್ತೂ ಕೂಡ ದೂರ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ, ಅಲ್ವಾ? ಸೊ ನಿಮಗೂ ಕೂಡ ಅನ್ಸಿರತ್ತೆ, ಈ ಫೀಲ್ನ ನೀವು ಕೂಡ ಮಾಡಿದ್ದೀರಾ, ನಾನು ನಿಜವಾಗ್ಲಿ ಆ ವ್ಯಕ್ತಿನ ಪ್ರೀತಿ ಮಾಡಿದಾಗಿದೆ, ಅವ್ರ ವ್ಯಕ್ತಿ ಮತ್ತೆ ನನಗೆ ನನ್ನ ಜೀವನಕ್ಕೆ ಬರಲಿ ಅಂತ ನೀವು ಇಲ್ಲಿ ಎಲ್ಲೊಂದು ಕಡೆ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದೀರಾ. ಹಾಗೇನೆ ಇಲ್ಲಿ ಒಂದು ವೇಳೆ ಅವ್ರು ನಿಮ್ಮನ್ನ ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಮೌನ ಅವರನ್ನ ನಿಮ್ಮ ಹತ್ರ ಮತ್ತೆ ವಾಪಸ್ ಕರ್ಕೊಂಡು ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ನಿಮಗೆ ದ ಏರೋಫೆಂಟ್ ಕಾರ್ಡ್ ಬರ್ತಿದೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಪಾಸಿಟಿವ್ ಕಾರ್ಡ್ಸೇ ಬಂದಿರುವಂಥದ್ದು, ಏಸ್ ಆಫ್ ಫ್ಯಾನ್ಸ್ ಇರ್ಬೋದು, ಹಾಗೆ ದ ವೀಲ್ ಕಾರ್ಡ್ ಇರ್ಬೋದು, ಪಾಸಿಟಿವ್ ಕಾರ್ಡೇ ಬರ್ತಾ ಇದೆ. ನಿಮ್ಮ ಮೌನ ಅವರನ್ನ ಮತ್ತೆ ನಿಮ್ಮ ಹತ್ರ ಸೆಳೆಯೋ ಹಾಗೆ ಮಾಡೇ ಮಾಡುತ್ತೆ. ಆ್ಯಂಡ್ ಇಲ್ಲಿ ಅವರು ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಏನಾದರೂ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಅಥವಾ ತಮ್ಮ ಸಮಯವನ್ನ ಕಳೆಯೋದಕ್ಕೋಸ್ಕರ ನಿಮ್ಮ ಜೊತೆಗೆ ಅವ್ರು ಇದ್ದಾರೆ, ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಅಂತ ಇದ್ರೆ ನೆನ್ಪಿಟ್ಕೊಳ್ಳಿ, ಇದು ಈ ರೀತಿಯಂತ ಸಿಚುವೇಶನ್ ಇದ್ರೆ ಅವ್ರು ಖಂಡಿತ ವಾಪಸ್ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಬಂದ್ರು ಆ ಪ್ರೀತಿಯಲ್ಲಿ ನೀವು ನಿಮ್ಮನ್ನ ಇನ್ನೊಂದಷ್ಟು ನೋವು ಮಾಡೋದಕ್ಕೆ ಬರ್ತಾರೆ ವಿನಃ ಒಂದು ಹೊಸ ಅಧ್ಯಾಯ ಅಂತ ಪ್ರಾರಂಭ ಆದ್ರೆ ಮತ್ತೆ ನೋವಿನ ಹೊಸ ಅಧ್ಯಾಯ ಪ್ರಾರಂಭ ಆಗತ್ತೆ. ಓಕೆನಾ? ಇದು ಖುಷಿಯಿಂದ ಹೊಸ ಅಧ್ಯಾಯ ಪ್ರಾರಂಭ ಆಗೋದಲ್ಲ, ನೋವಿನಿಂದ ಹೊಸ ಅಧ್ಯಾಯ ಅಷ್ಟೇ ಆಗಿರುತ್ತೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ನಿಮ್ಮ ಮೌನ ಅವರಿಗೆ ನೀವು ಕೊಡ್ತಿರುವಂತಹ ಅತ್ಯಂತ ದೊಡ್ಡವಾಗಿರುವಂತಹ ಉತ್ತರ ಅಂತಾನೆ ನೀವು ಅನ್ಕೊಳ್ಬಹುದು. ಯಾಕಂದ್ರೆ ಈ ರಿಲೇಶನ್ಶಿಪ್ ಅಲ್ಲಿ ನೀವು ಕಾಡಿದ್ದೀರಾ, ಬೇಡಿದ್ದೀರಾ, ಆ ವ್ಯಕ್ತಿ ಹತ್ರ ನೀವು ಒಂದಷ್ಟು ನೀವು ಅಂಗಲಾಚಿ ಕೇಳ್ಕೊಂಡಿದ್ದೀರಾ, ಆಗಿರೋ ತಪ್ಪನ್ನೆಲ್ಲ ಬಿಟ್ಬಿಟ್ಟು ಮತ್ತೆ ನಾವು ಫ್ರೆಂಡ್ಶಿಪ್ ಅಲ್ಲಿ ಇರೋಣ, ಸಂಬಂಧವನ್ನ ಮುಂದುವರ್ಸೋಣ, ರಿಲೇಶನ್ಶಿಪ್ ಅನ್ನ ಮುಂದುವರ್ಸೋಣ ಅಂತ ಕೇಳಿದ್ದೀರಾ. ಬಟ್ ಆದ್ರೂ ಕೂಡ ಆ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಏನೋ ಒಂದು ಕಾರಣ ಇಟ್ಕೊಂಡು ನಿಮ್ಮನ್ನ ದೂರ ಸರಿಸಿರುವಂತಹ ಒಂದು ಎನರ್ಜಿ ಇದೆ. ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ನಿಮ್ಮ ಮೌನ ಏನಿದೆ ಇದೇ ಅವರಿಗೆ ದೊಡ್ಡ ಉತ್ತರ ಅನ್ನುವಂತಹ ಒಂದು ಎನರ್ಜಿ ಇದೆ. ಇನ್ನು ಇಷ್ಟೇ ಸಾಕು ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅವ್ರ ಜೀವನದಲ್ಲಿ ಇನ್ನಷ್ಟು ಪಾಠ ಕಲಿಯೋದಕ್ಕೆ ನಿಮ್ಮ ಈ ಮೌನನೇ ಸಾಕು ಅವರಿಗೆ ಅರ್ಥ ಮಾಡ್ಕೊಳ್ತಾರೆ. ಓಕೆನಾ? ನಿಮ್ಮ ಬೆಲೆಯನ್ನ ಇನ್ನೂ ಕೂಡ ಅರಿತಾ ಇಲ್ಲ, ಅಥವಾ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಕಣ್ಣೀರನ್ನ ಹಾಕೋದಿಕ್ಕೆ ಹೋಗ್ಬೇಡಿ. ಇಷ್ಟು ದಿನ ನೀವೇನ್ ಕಣ್ಣೀರ್ ಹಾಕಿದ್ರೆ ಈ ವ್ಯಕ್ತಿಗೋಸ್ಕರ, ಈ ಸಂಬಂಧವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಅಷ್ಟೇ ಸಾಕು. ಇನ್ನು ನೀವು ಕಣ್ಣೀರ್ ಹಾಕುವಂತ ಅವಶ್ಯಕತೆ ಇಲ್ಲ. ಇನ್ನೇನಿದ್ರು ಅವ್ರು ಕಣ್ಣೀರನ್ನ ಹಾಕ್ಬೇಕೇ ವಿನಃ ನೀವು ಕಣ್ಣೀರ್ ಹಾಕುವಂಥದ್ದಲ್ಲ ಇಲ್ಲಿ. ಓಕೆನಾ? ಇಲ್ಲಿ ಸುಂದರವಾಗಿರುವಂತಹ ಒಂದು ದಟ್ಟ ಕಾಡಲ್ಲಿ ಒಂದು ಪುಟ್ಟ ಹಕ್ಕಿ ಇರತ್ತೆ. ಆ ಹಕ್ಕಿಗೆ ಒಂದು ಹಸಿರು ರೆಂಬೆ ಮೇಲೆ ಕುತ್ಕೊಂಡು ಯಾವಾಗ್ಲೂ ಕುತ್ಕೊಳ್ಳೋದು ಅದಕ್ಕೆ ತುಂಬಾ ಇಷ್ಟ. ಅಂದ್ರೆ ಆ ಒಂದು ಹಸಿರಿನ ಮರದ ಮೇಲೆ ನೋಡ್ಬೋದು ಇಲ್ಲಿ. ಓಕೆನಾ? ಸೊ ಆ ಹಕ್ಕಿಗೆ ಆ ಮರದ ಮೇಲೆ ಕುತ್ಕೊಳ್ಳೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಕುತ್ಕೊಂಡಾಗ ಏನಾಗುತ್ತೆ, ಆ ಮರ ಒಣಗೋಗ್ತಾ ಇರುತ್ತೆ, ದಿನಕ್ಕೆ ಆ ಮರ ಒಣಗ್ತಾ ಇದ್ರೂ ಕೂಡ ಆ ಹಕ್ಕಿ ಏನ್ ಮಾಡುತ್ತೆ, ಆ ಮರವನ್ನ ಬಿಟ್ಟು ಹೋಗೋದಿಲ್ಲ. ಯಾವುದೇ ಕಾರಣಕ್ಕೂ ಆ ಮರವನ್ನ ಬಿಟ್ಟು ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಆ ಹಕ್ಕಿಗೆ ಆ ಮರ ಅಂತ ಹೇಳಿದ್ರೆ ಅಷ್ಟು ಪ್ರೀತಿ ಅದಕ್ಕೆ. ಒಣಗೋಗ್ತಾ ಇದ್ರು ಈಗ ಆ ಮರನೇ ಬೇಕು ಅಂತ ಹೇಳ್ಬಿಟ್ಟು ಅದೇ ಮರಕ್ಕೆ ಫಿಕ್ಸ್ ಆಗ್ಬಿಡುತ್ತೆ. ಒಂದಿನ ಜೋರಾಗಿ ಗಾಳಿ ಬೀಸಿದಾಗ ಅದು ಹೇಗಿದ್ರು ಒಣಗೋಗಿರೋ ಮರ ಅಲ್ವಾ, ಆ ಬಿರುಗಾಳಿಗೆ ಏನಾಗುತ್ತೆ, ಆ ಹಕ್ಕಿ ಸೇಫ್ ಆಗಿರುತ್ತೆ, ಪ್ರಾಣಕ್ಕೇನು ತೊಂದರೆ ಆಗಲ್ಲ. ಆದ್ರೆ ಆ ಮರಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಒಣಗೋಗಿರೋ ಮರ ಮುರಿದೋಗ್ಬಿಡತ್ತೆ. ಆ ಹಕ್ಕಿ ಕೂತಿರುವಂತಹ ರೆಂಬೆನೆ ಏನಾಗೋದು, ಮುರಿದು ಬಿದ್ದೋಗ್ಬಿಡತ್ತೆ. ಆ ಹಕ್ಕಿ ಕೆಳಗ್ ಬಿದ್ದಾಗ ಅದಕ್ಕೆ ಯೋಚನೆ ಶುರು ಆಗುತ್ತೆ, ಬಿದ್ದೆ ಅಂತ ನೋವಾಗಲ್ಲ ಅದಕ್ಕೆ. ಓಕೆನಾ? ಮೇಲಿಂದ ಬಿದ್ದಾಗ ಅದಕ್ಕೆ ಎಷ್ಟು ನೋವಾಗಿರುತ್ತೆ, ಅದು ನೋವು ಇರಲ್ಲ ಅದಕ್ಕೆ ನೋವಾಗಿದ್ದೇನು ಅಂತ ಹೇಳಿದ್ರೆ, ಅಯ್ಯೋ ನಾನು ಕುತ್ಕೊಳ್ಳೋದಿಕ್ಕೆ ರೆಂಬೆ ಇಲ್ಲ, ಮರ ನಾನು ತುಂಬಾ ಇಷ್ಟಪಟ್ಟಿದೆ, ಆ ರೆಂಬೆ ನಾನು ತುಂಬಾ ಇಷ್ಟಪಟ್ಟಿದೆ, ಅದು ಬಿದ್ದೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅದಕ್ಕಾಗ್ತಿರೋ ನೋವನ್ನ ಬಿಟ್ಬಿಟ್ಟು ಅದು
ಆ ಮರದ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ, ಅಳೋದಿಕ್ ಶುರು ಮಾಡುತ್ತೆ ಜೋರಾಗಿ. ಅವಾಗ ಅಲ್ಲೊಬ್ಬ ಜ್ಞಾನಿ ಹೋಗ್ತಾರೆ. ಆ ಕಾಡಲ್ಲಿ ಜ್ಞಾನಿ ಹೋಗ್ಬೇಕಿದ್ರೆ ಕೇಳ್ತಾರೆ ಆ ಪಕ್ಷಿಗೆ, ಯಾಕಪ್ಪ ಇಷ್ಟು ಜೋರಾಗಿ ಅಳ್ತಿದ್ಯಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು. ಆ ಪಕ್ಷಿ ಹೇಳುತ್ತೆ, ನಾನು ಇಷ್ಟು ದಿನ ನಾನು ಈ ಮರದ ಮೇಲೆ ಕುತ್ಕೊಂತಿದ್ದೆ, ಈ ರೆಂಬೆ ಮೇಲೆ ನಾನು ಕುತ್ಕೊಳ್ತಾ ಇದ್ದೆ, ಇವಾಗ ಜೋರ್ ಗಾಳಿ ಬಂದ್ಬಿಟ್ಟು ಆ ರೆಂಬೆ ಬಿದ್ದೋಗ್ಬಿಡ್ತು, ಮುರಿದೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ಕೊಂಡು ಅಳತ್ತೆ. ಅವಾಗ ಆ ಜ್ಞಾನಿ ಹೇಳ್ತಾರೆ, ಅಲ್ಲಪ್ಪ ನೀನ್ ಅಷ್ಟು ಮೇಲಿಂದ ನೀನ್ ಕೆಳಗ್ ಬಿದ್ದಿದ್ಯಾ, ನಿನ್ನ ನೋವನ್ನ ನೀವ್ ನೋಡ್ತಾ ಇಲ್ಲ, ಆ ರೆಂಬೆ ಬಿದ್ದು ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ನೀನ್ ಆ ರೆಂಬೆ ಬಗ್ಗೆ ನೀನ್ ಮಾತಾಡ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವಾಗ ನನಗೆ ಆ ಮರ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನನಗೆ ನೋವಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ನನಗಿನ್ ದಾರಿನೇ ಇಲ್ಲ, ಆ ರೆಂಬೆ ಬಿಟ್ರೆ ಮತ್ತೆ ನಂಗೆ ಬೇರೆ ದಿಕ್ಕೇ ಇಲ್ಲ, ನನಗೆ ಅದೇ ಫಿಕ್ಸು, ನನಗೆ ಅದೇನೆ, ನನಗಿನ್ನೇನು ಇಲ್ಲ ನನ್ನ ಜೀವನಕ್ಕೆ ಅಂತ ಹೇಳ್ಬಿಟ್ಟು ಒಂದೇ ಉಸಿರಲ್ಲಿ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಅವಾಗ ಆ ಜ್ಞಾನಿ ಹೇಳ್ತಾರೆ, ನೋಡಪ್ಪ ಪುಟ್ಟ ಹಕ್ಕಿ, ನೀನ್ ಅರ್ಥ ಮಾಡ್ಕೋ, ನಿನಗೆ ಇದೊಂದೇ ಮರ ಅಲ್ಲ, ಓಕೆನಾ. ಈ ಒಂದು ಮರ ಏನು ಮುರಿದು ಬಿದ್ದು ಹೋಗಿದೆ ನೋಡು, ಇದು ಇಡೀ ಜಗತ್ತಲ್ಲಿ ನಡೆಯುವಂತಹ ಒಂದು ಪ್ರಕೃತಿ ನಿಯಮ ಇದು, ಓಕೆನಾ. ಇಡೀ ಜಗತ್ತಲ್ಲಿ ಮುರಿದು ಬಿದ್ದಿದೆ ಅಂತ ಅಲ್ಲ, ಪ್ರಕೃತಿ ನಿಯಮ, ಆ ಮರವನ್ನ ಒಣಗಿ ಹೋಗಿತ್ತು, ಹಾಗಾಗಿ ಅದು ಬಿದ್ದು ಹೋಗಿದೆ. ಹಾಗಾಗಿ ಇದ್ರಲ್ಲೇ ನೀವು ಬದುಕಬೇಕು ಅನ್ನೋಂಥದ್ದು ಏನೂ ನಿನಗೆ ಕಟ್ಟುಪಾಡುಗಳು ಏನೂ ಇಲ್ಲ. ಆ ರಂಬೆ ಮತ್ತೆ ಚಿಗುರತ್ತೆ, ನನ್ನನ್ನ ಆರಿಸ್ಕೊಳತ್ತೆ ಅಂತ ಹೇಳ್ಬಿಟ್ಟು ನೀನು ಇನ್ನು ಆ ಥರ ಆಸೆ ಇಟ್ಕೊಂಡು ಕುತ್ಕೊಂಡಿರ್ಬೇಡ. ನಿನಗೋಸ್ಕರ ಒಂದಷ್ಟು ದೊಡ್ಡದಾಗಿರುವಂತಹ ಹಸಿರು ಕಾಡು ನಿನಗೋಸ್ಕರ ಕಾಯ್ತಾ ಇದೆ, ನಿನಗೆ ರೆಕ್ಕೆ ಇದೆ, ಪುಕ್ಕ ಇದೆ, ಹಾರ್ಕೊಂಡು ಹೋಗ್ಬೋದು ನೀನು ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳ್ತಾರೆ. ಅವಾಗ ಅದಕ್ಕೆ ರಿಯಲೈಸೇಷನ್ ಆಗುತ್ತೆ, ಹೌದಲ್ವಾ, ನಾನು ಪಕ್ಷಿ ಅಲ್ವಾ, ನನಗೆ ರೆಕ್ಕೆ ಎಲ್ಲ ಇದೆ ಅಲ್ವಾ, ನಾನು ಯಾಕೆ ಈ ರೆಂಬೆ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅಳ್ತಾ ಇದ್ದೀನಿ. ಓಕೆ ಆಯಿತು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಏನು ಮಾಡುತ್ತೆ, ಅದು ಹಾರೋದಕ್ಕೆ ಶುರು ಮಾಡುತ್ತೆ. ಹಾರೋದಕ್ಕೆ ಶುರು ಮಾಡಿದಾಗ ಅದಕ್ಕೆ ಗೊತ್ತಾಗತ್ತೆ, ಅದಕ್ಕೆ ನಿಜವಾಗಿ ಜ್ಞಾನೋದಯ ಆಗೋದು ಏನು ಅಂತ ಹೇಳಿದ್ರೆ, ಕಣ್ಣೀರನ್ನು ಒರೆಸ್ಕೊಂಡು ರೆಕ್ಕೆ ಬಿಚ್ಚಿ ಹಾರಕ್ಕೆ ಶುರು ಮಾಡಿದಾಗ ಅದಕ್ಕೆ ಗೊತ್ತಾಗತ್ತೆ, ನಾನು ಇಷ್ಟು ದಿನ ಒಣಗೋಗಿರೋ ರೆಂಬೆ ಮೇಲೆ ಕುತ್ಕೊಂಡು ಇದೇ ನನ್ನ ಪ್ರಪಂಚ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದೆ, ಇದೇ ನನಗೆಲ್ಲ ನನ್ನ ಜೀವನ ಅಂತ ಅನ್ಕೊಂಡ್ಬಿಟ್ಟಿದೆ. ಈಗ ನೋಡಿದ್ರೆ ಆಕಾಶದಲ್ಲಿ ಎಷ್ಟು ದೊಡ್ಡ ಆಕಾಶ ಇದೆ, ಎಷ್ಟು ದೊಡ್ಡ ಮರ ಗಿಡಗಳಿದೆ, ನಾನು ಎಲ್ಲಿ ಬೇಕಾದ್ರೂ ಕುತ್ಕೊಬೋದಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಾಗ ಯೋಚನೆ ಬರುತ್ತೆ. ಹಾಗೆ ಇಲ್ಲಿ ನಿಮ್ಮ ಜೀವನದಲ್ಲೂ ಅಷ್ಟೇನೆ, ಇವತ್ತು ನಿಮಗೆ ಆಗ್ತಾ ಇರೋದು ನೋವು ಇರಬಹುದು, ಅಥವಾ ನೀವು ಯಾರನ್ನಾದ್ರೂ ನಂಬಿ ಒಣಗಿರುವಂತಹ ರೆಂಬೆ ಥರನೇ ನೀವು ಕಾಯ್ತಾ ಇದ್ದೀರಾ. ಆದರೆ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಇದರ ಅರ್ಥ ನಿಮ್ಮ ಬದುಕು ಮುಗ್ದು ಹೋಗಿದೆ ಅಂತ ಅಲ್ಲ, ಓಕೆನಾ. ಭಗವಂತ ನಿಮಗೆ ಇಡೀ ಒಂದು ಮುಕ್ತವಾಗಿರುವಂಥ ಆಕಾಶವನ್ನ ತೋರಿಸ್ತಾ ಇದ್ದಾರೆ. ಆ ಒಣಗೋಗಿರೋ ಸಂಬಂಧವನ್ನ ಮುರಿದು ಹಾಕಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಇನ್ನೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ಪಾಸಿಟಿವ್ ಅವಕಾಶ ಆಗಿರ್ಬೋದು, ಇನ್ನೂ ಕೂಡ ನಿಮ್ಮ ಜೀವನಕ್ಕೆ ಇದೆ ಅನ್ನೋಂಥ ಒಂದು ಅರ್ಥ ಆಗಿರುತ್ತೆ. ನಿಮ್ಮನ್ನ ಬೇಡ ಅಂತ ಹೋದವರ ಹಿಂದೆ ನೀವು ಬಿದ್ದು ಗೌರವ ಕಳ್ಕೊಂಡು, ನಿಮ್ಮ ಗೌರವನ ಕಳ್ಕೊಂಡು ಅವ್ರ ಹಿಂದೆ ಬಿದ್ಕೊಂಡು ಇರುವಂಥ ಅವಶ್ಯಕತೆ ಏನೂ ಇಲ್ಲ ಡಿಯರ್ಸ್, ಓಕೆನಾ. ನೀವೆಷ್ಟು ಮೌನವಾಗಿ ನಿಮ್ಮ ಯಶಸ್ಸಿನ ಕಡೆಗೆ ನೀವು ಹೆಜ್ಜೆ ಹಾಕ್ತಾ ಹೋಗ್ತಿರೋ ಅಷ್ಟು ವೇಗವಾಗಿ ಅವ್ರು ನಿಮ್ಮನ್ನ ಹುಡ್ಕೊಂಬರೋದಕ್ಕೆ ಪ್ರಯತ್ನ ಆಗುತ್ತೆ, ಪ್ರಯತ್ನವನ್ನ ಮಾಡ್ತಾರೆ, ಅವ್ರು ಬರ್ತಾರೆ ಕೂಡ. ಸೊ ನೀವಿನ್ನೂ ಕೂಡ ಆ ಹಕ್ಕಿ ಥರನೇ ಅಯ್ಯೋ ಅಂತೇಳಿ ಅಳ್ತಾ ಕೂತ್ಕೊಂಡಿದ್ರೆ ನಿಮ್ಮ ಜೀವನ ನೀವು ನೋಡಲ್ಲ, ಓಕೆನಾ. ಸೊ ಹಾಗಾಗಿ ಇಲ್ಲಿ ಬರ್ತಿರೋದು ಏಸ್ ಆಫ್ ವ್ಯಾಂಡ್ಸ್ ನಿಮಗೆ ಬರ್ತಾ ಇರುವಂಥದ್ದು, ನಿಮ್ಮಲ್ಲಿದ್ದಂತಹ ಯಶಸ್ಸಿನ ಗುಟ್ಟನ್ನ ನೀವೇನಿದೆ, ನಿಮ್ಮ ಯಶಸ್ಸಿನ ಬಗ್ಗೆ ನೀವು ಗಮನವನ್ನ ಕೊಡಿ, ಓಕೆನಾ. ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದ ಒಂದು ಅಂಗ ಅಷ್ಟೇನೆ. ಅಂದ್ರೆ ನಿಮ್ಮ ದೇಹದಲ್ಲಿ ಹೇಗೆ ಕೈ ಕಾಲು ಮೂಗು ಎಲ್ಲ ಇದೆ ಅಲ್ವಾ, ಅದೇ ತರನೇ ಪ್ರೀತಿ ಒಂದು ಅಂಗ ಅಷ್ಟೇನೆ. ಅದೇ ನಿಮ್ಮ ಜೀವನ ಅಲ್ಲ, ಪ್ರೀತಿನೇ ನಿಮ್ಮ ಜೀವನ ಅಲ್ಲ. ನಿಮ್ಮ ಜೀವನಕ್ಕೆ ಬೇಕಾದಷ್ಟಂತಹ ಕೆಲಸ ಕಾರ್ಯಗಳು ಇದೆ. ನೀವು ಅರ್ನಿಂಗ್ ಮಾಡಬೇಕು, ದುಡಿಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಲ್ಬೇಕು, ನೀವು ಸ್ವತಂತ್ರವಾಗಿರ್ಬೇಕು, ಅದ್ರ ಬಗ್ಗೆ ಗಮನ ಕೊಡಿ, ಓಕೆ. ಸೊ ಈ ಒಂದು ರೀಡಿಂಗ್ ನಿಮಗೆ ತುಂಬಾನೇ ಕನೆಕ್ಟ್ ಆಗಿದೆ, ರೆಸನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಅವ್ರು ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ನಿಮ್ಮನ್ನ ರೆಡಿ ಮಾಡ್ಕೊಳ್ಬೇಕು, ಓಕೆ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ, ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳ್ತಾ, ಇನ್ನೊಂದು ರೀಡಿಂಗಲ್ಲಿ ನಾವು ಸಿಗೋಣ. ಒಂದು ಹೊಸ ಅಧ್ಯಾಯ, ಒಂದು ಹೊಸ ಭರವಸೆಯ ಜೊತೆಗೆ ಇನ್ನಷ್ಟು ನಾವು ಮುಂದುವರಿತಾ ಹೋಗೋಣ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ಹಾಗೆ ಕ್ಲಾಸಿಗೆ ಜಾಯಿನ್ ಆಗೋದನ್ನ ಮಿಸ್ ಮಾಡಬೇಡಿ. ಡೀಟೇಲ್ಸ್ ಕಾಣಿಸ್ತಿದೆ ಅಲ್ವಾ, ಬೇಗ ಇವತ್ತನೇ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫೈನಾನ್ಷಿಯಲಿ ಜರ್ನಿನ 19ನೇ ತಾರೀಕಿಂದ ಪ್ರಾರಂಭ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.